ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಸಮುದಾಯದ ಅಭಿವೃದ್ಧಿ ಚಟುವಟಿಕೆಗಳನ್ನು ಬಲಪಡಿಸುವ ಭಾರತ ಸರ್ಕಾರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಂಗವಿಕಲರ ಇಲಾಖೆ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಭಾರತೀಯ ಕೃತ್ರಿಮ ಅಂಗ ನಿರ್ಮಾಣ ನಿಗಮವು ಅಂಗವಿಕಲ ವ್ಯಕ್ತಿಗಳಿಗೆ ಪುನರ್ವಸತಿ ಸಾಧನಗಳನ್ನು ತಯಾರಿಸುವ ಮೂಲಕ ದಿವ್ಯಾಂಗ ವ್ಯಕ್ತಿಗಳಿಗೆ ಕೃತಕ ಅಂಗಗಳು ಹಾಗೂ ಸಹಾಯಕ ಸಾಧನಗಳನ್ನು ನೀಡಿ ಪ್ರೋತ್ಸಾಹಿಸುತ್ತಿದೆ. ಈ ಮೂಲಕ ಸಮಾಜದಲ್ಲಿ ನಿರ್ಗತಿಕರಿಗೆ ಅನುಕೂಲವಾಗುವ ಸಮುದಾಯದ ಕಲ್ಯಾಣ ಕ್ರಮಗಳಿಗೆ ತನ್ನ ಬದ್ಧತೆಯನ್ನು ಪುನರುಚ್ಚರಿಸುತ್ತಿದೆ. ಈ ನಿಟ್ಟಿನಲ್ಲಿ ಹಯಾಳ ತಾಲೂಕಿನಲ್ಲಿ ಮುಂಚಿತವಾಗಿ ಮೌಲ್ಯಮಾಪನ ಮಾಡಿ ಗುರುತಿಸಲ್ಪಟ್ಟ ವಿಕಲಚೇತನರಿಗೆ ವೀಲ್ಚೇರ್ಗಳು, ವಾಕಿಂಗ್ ಸ್ಪೀಕರ್ಗಳು, ಟ್ರೈಸಿಕಲ್ಗಳು, ಮೋಟಾರೀಕೃತ ಟ್ರೈಸಿಕಲ್ಗಳು, ಕುರುಡು ಕಿಟ್ಗಳು, ಬೌದ್ಧಿಕ ಅಂಗವೈಕಲ್ಯಕ್ಕಾಗಿ ಕಿಟ್ಗಳು, ಶ್ರವಣ ಸಾಧನಗಳು ಮತ್ತು ಊರುಗೋಲುಗಳು ಸೇರಿದಂತೆ ವಿವಿಧ ಸಹಾಯಕ ಸಾಧನಗಳನ್ನು ಮಾನ್ಯ ಶಾಸಕರಾದ ಆರ್. ವಿ. ದೇಶಪಾಂಡೆ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ವಿತರಿಸಿದರು. ನೀವು ಬಡವರು, ಕೆಲವರು ವಯಸ್ಸಾಗಿದೆ, ಕೆಲವು ಅಂಗವಿಕಲರಿದ್ದೀರಿ. ಸರ್ಕಾರ ಉಚಿತವಾಗಿ ನಿಮಗಿದೆಲ್ಲ ಕೊಡ್ತಾ ಇದೆ. ಇದು ಪೇಟೆಯಲ್ಲಿ ಕಾಣಿಸ್ಬಾರ್ದು. ಪೇಟೆಯಲ್ಲಿ ಕಾಣಿಸಿದ್ರೆ ಗುನ್ನೆ ಆಗ್ತದೆ. ಸರ್ಕಾರ ಅವ್ರ ಮೇಲೆ ಕೇಸ್ ಆಗ್ಬೋದು. ಪ್ರತಿಯೊಬ್ಬರು ತಿಳ್ಕೊಂಡು ಸದುಪಯೋಗ ಮಾಡಿಕೊಂಡು ನಿಮ್ಮ ಜೀವನ ಕಷ್ಟಮಯ ಜೀವನ ಅದೇ. ದೇವರು ಸಂಪೂರ್ಣವಾದ ಆಶೀರ್ವಾದ ನೀವು ಮಾಡಿಲ್ಲ. ಹಾಗಾಗಿ ನಮ್ಮಂಥ ಜನರ ಸರ್ಕಾರದ ಕರ್ತವ್ಯ ಇದೆ ನಿಮ್ಮಂಥವ್ರ ಸಹಾಯಕ್ಕೆ ಹೋಗ್ಬೇಕಂತ. ಆ ಪ್ರಕಾರ ಸರ್ಕಾರ ನಿಮ್ಮ ಸಹಾಯಕ್ಕೆ ಬಂದಿದೆ. ಅದು ಉಪಯೋಗ ಮಾಡಿಕೊಂಡು ಜೀವನ ನಿಮ್ಗೆ ಯಶಸ್ವಿ ಮಾಡಿಕೊಡ್ಬೇಕು. ನೀವು ತುಳಜಾ ಭವಾನಿ ನಿಮಗೆಲ್ಲ ಒಳ್ಳೇದು ಮಾಡಲಿ. ನಮಸ್ಕಾರ. ಸರಳ ಸತ್ಯ ಮಾತನ್ನು ಮತ್ತೆ ನಮ್ಮ ಕರ್ತವ್ಯ ಇದೆ. ಸಮಾಜ ಯಾವಾಗಲೂ ಬಡವ್ರ ಬಗ್ಗೆ, ಯಾರು ನ್ಯಾಯ ಸಿಕ್ಕಿಲ್ಲ ಅಂತವ್ರ ಬಗ್ಗೆ ಚಿಂತನೆ ಮಾಡಬೇಕು. ಹಾಗಿದ್ದ ಕಾರ್ಯಕ್ರಮ, ಈ ಪವಿತ್ರವಾದ ಕಾರ್ಯಕ್ರಮಗಳು ಎಲ್ಲ ಇದರಲ್ಲಿ ನಾವು ಭಾಗವಹಿಸಿದ್ದೇವೆ. ನಮ್ಮ ಕೈಯಿಂದ ನಿಮಗೆ ಕೊಡ್ತಾ ಇದ್ದೇವೆ. ಇದು ನಮ್ಮ ಭಾಗ್ಯ ತಿಳ್ಕೊಳ್ಬೇಕು. ಒಳ್ಳೆ ಕೆಲಸ, ಪವಿತ್ರವಾದ ಕೆಲಸ ದೇವರು ನಾವು ಮಾಡ್ಕೊಂಡಿದ್ದು ಅವಕಾಶ ಕೊಟ್ಟಾನೆ. ದೇವರು ನಾವು ಉಳಿಯಬೇಕು. ಹಾಗಾಗಿ ನಾನು ಇನ್ನೂ ಹೆಚ್ಚು